ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಆಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಧಾರವಾಡ ಬಂದ್ ಅರ್ಧ ಬಂದಿಗೆ ಕೂಡ ಕರೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಲ್ಲಿ ಬೆಂಗಳೂರಿನಿಂದ ಕೂಡ ಧ್ರುವ ಇದ್ದಾರೆ ಮತ್ತು ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಇದ್ದಾರೆ. ಎಸ್, ಓವರ್ ಟು ಯು. ಹುಬ್ಬಳ್ಳಿಯಿಂದ ಏನು ಅಪ್ಡೇಟ್? ಎಸ್, ಜಯಪ್ರಕಾಶ್ ಶೆಟ್ಟಿ, ನೇಹಾ ಹತ್ಯೆ ಕೇವಲ ಹತ್ಯೆ ಅಲ್ಲ, ಇದು ಮಾನವೀಯತೆ ತಲೆ ತಗ್ಗಿಸುವಂಥ ಹತ್ಯೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಹತ್ಯೆ ಅಂತಲೇ ಹೇಳ್ಬೋದು. ಈ ಒಂದು ಹತ್ಯೆಯನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಒಂದು ಪ್ರತಿಭಟನೆ ನಡೀತಾ ಇದೆ. BJPಯ ಕಾರ್ಯಕರ್ತರಿರ್ಬೋದು, AVP ಕಾರ್ಯಕರ್ತರಿರ್ಬೋದು, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಏನು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಒಂದು ತುಷ್ಟೀಕರಣ ನೀತಿಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಇರ್ಬೋದು ಜಯಪ್ರಕಾಶ್ ಶೆಟ್ಟಿ, ನೇಹಾಳ ಭಾವಚಿತ್ರವನ್ನು ಹಿಡಿದು ನೇಹಾಳಿಗೆ ನ್ಯಾಯ ಮಾತಾಡಿಸಿ ಅವ್ರನ್ನ ಪಡಿಸ್ತಾ ಇದ್ದಾರೆ. ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ನಿಜಕ್ಕೂ ಆರೋಪಿಗೆ ಒಂದು ಗಲ್ಲು ಶಿಕ್ಷೆ ಆಗಬೇಕು, ಅವರನ್ನು ಎನ್ಕೌಂಟರ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಎಸ್ ಜಯಪ್ರಕಾಶ್, ನಾನು ಒಬ್ಬೊಬ್ಬರೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾವ ರೀತಿ ಖಂಡನೆ ವ್ಯಕ್ತಪಡಿಸ್ತಾ ಇದ್ದೀರಿ? ಸರ್, ಅದು ಮಾಡಿದ್ದು ಅವರು ಭಾಳ ತಪ್ಪು ಸರ್. ಅವ್ರಿಗೆ ಚೆನ್ನಮ್ಮ ಸರ್ಕಲ್ನಲ್ಲಿ ಅವ್ರಿಗೆ ಲೈಫ್ ಫಾಸಿ ಕೊಡ್ಬೇಕು ಸರ್. ಸರ್, ಅವ್ರಿಗೆ ಹಿನ್ನೆಲೆಯಿಂದ ಪ್ರೀತಿಸ್ತಾರ ಅಂತಿಕೊಂಡೇಳಂದ್ರೆ ಅವ್ರದ್ದು ಮೈಂಡ್ ಪೂರ್ತಿ ಡೈವರ್ಟ್ ಮಾಡ್ತಾರೆ ರೀ. ತಂದೆ ತಾಯಿ ಹತ್ರ ಅವ್ರು ಹೋಗದೇ ಇರೋ ಹಾಗೆ, ಅವ್ರ ಮಾತು ಕೇಳದೇ ಇರೋ ಹಾಗೆ, ಅವರು ಫೋರ್ಸೇಬಲಿ ಅವರನ್ನು ತಮ್ಮ ಬಲೆಗೆ ಸಿಗಿಸ್ಕೋತಾರ. ಒಬ್ಬರೇ ಇರಂಗಿಲ್ಲ, ಆ ಹುಡುಗ ಒಬ್ಬನೇ ಇರಂಗಿಲ್ಲ, ಅವರಿಂದ 5-6 ಜನ ಇರ್ತಾರ, ಅವರೆಲ್ಲ ಇರ್ತಾರೆ. ಆ 5-6 ಜನರ ಹಿಂದೆ ಮಸೂತಿಯಲ್ಲಿರುವಂಥ ಮೌಲ್ವಿನೂ ಸಹ ಇರ್ತಾನ. ಅವರೆಲ್ಲ ಕೈವಾಡದಿಂದ ಈ ಥರ ಹಿಂದೂ ಹುಡುಗಿಯರ ಮೇಲೆ ಲವ್ ಜಿಹಾದನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನಾವೆಲ್ಲರೂ ಸ್ಟ್ರೈಕ್ ಮೂಲಕ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಿಕೊಂಡೇಳಿ ನಾವು ಹೇಳ್ತೀವಿ. ಅವನಿಗೆ ಶೂಟ್ ಆ್ಯಂಡ್ ಶೈಟ್ ಮಾಡಬೇಕು, ಇಲ್ಲ ಅಂತಂದರೆ ಫಾಸಿಯನ್ನು ಉರ್ಲನ್ನು ಹಾಕಬೇಕು. ಬಹಳ ವರ್ಷಗಟ್ಟಲೆ ಇದನ್ನು ಎಳೆಯೋದು ಬೇಡ ಸರ್, ವರ್ಷಾನುಗಟ್ಟಲೆ ಇದನ್ನು ತೆಗೆಯೋದು ಬೇಡ. ಭಾಳ ಅಂದರೆ ಒಂದು 3 ತಿಂಗಳಲ್ಲಿ ಇದನ್ನು ಕಾನೂನಿನ ನಿರ್ಣಯವನ್ನು ತಗೊಂಡು ಅವನಿಗೆ ಉರ್ಲನ್ನು ಹಾಕಬೇಕು ಅಂತಿಕೊಂಡು ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜಯಪ್ರಕಾಶ್ ಶೆಟ್ಟಿ, ಮಹಿಳಾ ಕಾರ್ಯಕರ್ತರು ಸಹಿತ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ. ಸರ್, ಏನು ಹೇಳ್ತೀರಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂಗೆ? ಇದು ಯಾವಾಗಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಿದೆ ಆವಾಗಿಂದ ಎಲ್ಲ ಗುಂಡಗಳಿಗೆ ಒಂದು ಕುಮ್ಮಕ್ಕ ನೀಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರು ವಿದ್ಯಾರ್ಥಿಗಳಿಗೆ ರಕ್ಷೆ ಇಲ್ಲ, ಯಾರು ಜೈ ಶ್ರೀರಾಮ್ ಅಂತ ಘೋಷಣೆ ಆಗ್ತಾರೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಅಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗುತ್ತೆ, ಕೆಫೆಗಳಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ, ಒಂದೇ ಮನೆಯಲ್ಲಿ 4 ಜನ ಕೊಲೆ ಆಗುತ್ತೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಎದ್ದು ಕಾಣ್ತಾ ಇದೆ. ಗುಂಡಾಗಳ ಅಟ್ಟಹಾಸವನ್ನು ಮೇರಿತಾ ಇದ್ದಾರೆ. ಶಿಕ್ಷಣಕ್ಕೆ ಹೋದಂಥ ಒಂದು ಯುವತಿಗೆ ಒಂದು ಲವ್ ಜಿಹಾದಿಗೆ ಬಲಿಪಡಿಸಿ ಆ ಯುವತಿಗೆ, ನಮ್ಮ ಸಹೋದರಿಗೆ 9 ಬಾರಿ ಚಾಕುವಿಂದ ಇರಿದು ಹತ್ಯೆಗೀಡಾಗ್ತಾರೆ. ಇವತ್ತು ನಾವು ಅದು ಖಂಡಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಗುಂಡಾ ಸರ್ಕಾರ ಬಂದಿದೆ, ಇವರೆಲ್ಲ ಅವ್ರಿಗೆ ಕುಮ್ಮಕ್ಕವನ್ನು ನೀಡ್ತಾರೆ. ಒಂದು ರೀತಿ ಮಾನವೀಯತೆ ತಲೆ ತಗ್ಗಿಸುವಂಥ ಒಂದು ಕೃತ್ಯ ನಡೆದಿದೆ. ಅದು ಕಾಲೇಜ್ ಆವರಣದಲ್ಲಿ ಒಂದು ಕೃತ್ಯ ನಡೆದಿದೆ. ನೋಡಿ, ನಾವು ವಿದ್ಯಾಕಾಶಿ ಅಂತೇಳಿ ಹೇಳ್ತೀವಿ, ಕಾಲೇಜ್ ಅಂತ ಹೇಳಿದ್ರೆ ನಮ್ಮ ದಿವಾಲಿ ಅಂತ ಹೇಳ್ತೀವಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾವು ಕಾಲೇಜಿಗೆ ಕಳಿಸ್ತೀವಿ. ಆದರೆ ನಮ್ಮ ಸಹೋದರಿಯರು, ನಮ್ಮ ಮಕ್ಕಳು ಇವತ್ತು ಎಷ್ಟು ಮಟ್ಟಿಗೆ ಸುರಕ್ಷೆ ಇದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಈ ಘಟನೆ, ನಮ್ಮ ಸಹೋದರಿ ಅಲ್ಲಿ ಕಾಲೇಜಿಗೆ ಅಂತೇಳಿ ಶಿಕ್ಷಣಕ್ಕೆ ಅಂತೇಳಿ ಹೋದಾಗ ಅವ್ರಿಗೆ ಲವ್ ಜಿಹಾದಿಗೆ ಬಲಿಪಡಿಸಿ 9 ಬಾರಿ ಚಾಕುವಿಂದ ಇರಿದು ಆಕೆಗೆ ಮರ್ಡರ್ ಮಾಡ್ತಾರಲ್ಲ, ಇಂಥ ಒಂದು ಜಿಹಾದಿಗಳಿಗೆ ಈ ಸರ್ಕಾರ ಕುಮ್ಮಕ್ಕ ಕೊಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಜಯಪ್ರಕಾಶ್ ಶೆಟ್ಟಿ, ಇದಿಷ್ಟು ಒಂದು ಕಡೆ BJP ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು. ಓಕೆ, ರಾಜ್ಯಾದ್ಯಂತ ಯಾವ ರೀತಿ ಪ್ರತಿಭಟನೆಗಳಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ನೇಹಾ ಹತ್ಯೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಇಕ್ಕಟ್ಟಿಗೆ ಸಿಲುಕಿತು ಅಂತಂದರೆ, ಒಂದು ಕೊಲೆ ಆಗಿದೆ, ಒಂದು ಹೆಣ್ಣು ಮಗಳ ಕೊಲೆ ಆಗಿದೆ. ಆ ಗೃಹ ಸಚಿವ ಪರಮೇಶ್ವರ್ ಒಳ್ಳೆ ಈ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಕಟ್ಟೆಯಲ್ಲಿ ಕೂತ್ಕೊಂಡು ಹಳ್ಳಿಗಳಲ್ಲಿ ಮಾತಾಡ್ತಾರೆ ನೋಡಿ. ಅದು ಏನಾಗಿದೆ ಅಂತಂದರೆ, ಒಬ್ಬ ಸಚಿವರಾಗಿ ಯಾವ ರೀತಿ ಮಾತಾಡಬೇಕು, ಹೆಂಗೆ ಹೇಳಬೇಕು, ಅದನ್ನು ಇಂಥ ಘಟನೆಗಳು ಬಂದಾಗ ಧೈರ್ಯ ತುಂಬಬೇಕು ಆ ಫ್ಯಾಮಿಲಿಗೆ. ಯಾವನೇ ಆಗಿರಲಿ ಆತನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ, ಗೃಹ ಇಲಾಖೆ ಅಲರ್ಟ್ ಆಗಿದೆ ಅಂತ. ಅದು ಬಿಟ್ಟು ಕಟ್ಟೆ